Camera speed. Sound production, take one. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್. Rolling. Sound production, take two. ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Soy arena, oh so bright. Baila conmigo toda la night. ವೆಲ್ಕಮ್ ಟು ಮೈಸೂರು ಯಾಕೆ ಬಂದಂದರೆ ನನ್ನ ಬೆಸ್ಟ್ ಫ್ರೆಂಡ್ ಅಹಲ್ಯದು ಮದುವೆ ಫಂಕ್ಷನ್ಸ್ ಇದ್ದಿತ್ತು. ಫಸ್ಟ್ ಡೇ ಹಳದಿ ಪ್ರೋಗ್ರಾಮ್ ಇದ್ದಿತ್ತು, ಅದನ್ನು ಅಟೆಂಡ್ ಮಾಡುವ ಅಂದ್ಕೊಂಡು ಅಹಲ್ಯನ ಮನೆಗೆ ಬಂತು. ನಾವು ಎಂಟ್ರಿ ಕೊಡೋದ್ರೊಳಗಡೆ ಹಳದಿ ಶಾಸ್ತ್ರ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಿತ್ತು. ನಮ್ಮ ಸೈಡ್ ಹಳದಿ ಶಾಸ್ತ್ರಕ್ಕೂ ಇಲ್ಲಿನ ಹಳದಿ ಶಾಸ್ತ್ರಕ್ಕೂ ತುಂಬಾ ಡಿಫರೆನ್ಸ್ ಇತ್ತು. ನಂಗಿಲ್ಲ ಅಹಲ್ಯ ಹೇಳಿ ಕೊಡ್ತಿದ್ಲು ಹೆಂಗೆ ಏನೇನು ಮಾಡ್ಕಂದ್ಕೊಂಡು. ಸೀನಿಯರ್ ಹೇಳ್ದಂಗೆ ನಾನು ಜೂನಿಯರ್ ಕೇಳಿ ಅದನ್ನ ಮಾಡ್ತಿದ್ದೆ. ಕಾಣ್ಲಕ್ಕೆ ನೀವು ಕೂಡ ಇಲ್ಲ. ನೆಕ್ಸ್ಟ್ ಮನೆ ಟೆರೆಸ್ ಮೇಲೆ ಹಳದಿ ಸೆಟಪ್ ಮಾಡಿದ್ದಿರೋ ನೀರು ಹೊಯ್ಯೋ ಶಾಸ್ತ್ರಕ್ಕೆ, ಫೋಟೋಸ್ ಎಲ್ಲ ತೆಗೋಕ್ಕೆ. ಬ್ಯೂಟಿಫುಲ್. ಎಲ್ಲರೂ ಇಲ್ಲಿ ನೋಡಿ. ರೆಡಿ ಮೇಡಮ್ ಎಲ್ಲರೂ ಇಲ್ಲಿ ನೋಡಿ. ಸ್ಮೈಲ್, ಹ್ಯಾಪಿ ಸ್ಮೈಲ್ ಮೇಡಮ್. ಎಸ್ ಸ್ಮೈಲ್. ಎಸ್ ರೆಡಿ ಮೇಡಮ್. ನೀವು ನನ್ನ ತಮ್ಮ ಚರಣ್ನ ಕೂಡ ಕರ್ಕೊಬಂದಿದೆ. ಅವ್ನು ಬ್ಯಾಂಗ್ಳೂರ್ ಬಂದಿದೆ, ಅವ್ನು ಎಕ್ಸಾಮ್ ಮುಗಿಸಿ. ಸೊ ಅವ್ನು ಕೂಡ ಮೈಸೂರಿಗೆ ಕರ್ಕೊಬಂದೆ. ಅವನಿಗಂತೂ ಫುಲ್ ಖುಷಿ ಊರು ಸುತ್ತಲಕ್ಕೆ ಅನ್ಕಂಡು. ವಾಪಸ್ ಹೇಳು ತುಂಬಾ ಬಿಸಿಲಿತ್ತು ಅಂತ ಛತ್ರಿ ಇಟ್ಕೊಂಡಿದ್ದಾರೆ. ಕಡಿ ಹಿಡ್ಕೊಳ್ಳಿ. ಹಾಕಿ ಮೇಡಮ್ ನೀವೆಲ್ಲ ಹೋಗಿ ರಿಲೀವ್ ಮಾಡ್ತೀವಿ. ಹಿಂಗೆ ಹಿಡ್ಕೊಂಡ್ಬಿಟ್ಟು ಓಕೆ ಸರ್. ಮೇಡಮ್ ರೆಡಿನಾ ಮೇಡಮ್? ರೀಲ್ಸ್ ಸರಿ ಸರ್. ಹಳದಿಯಾಗಿ ನೆಕ್ಸ್ಟ್ ಇಮಿಡಿಯೇಟ್ ಶಾಸ್ತ್ರ ಇದ್ದದ್ದೇ ಮನೆ ಹಸೆ ಶಾಸ್ತ್ರ ಅನ್ಕಂಡು. ನಮ್ಮ ಸೈಡ್ ಇದನ್ನು ಮುಹೂರ್ತ ಅನ್ಕಂಡು ಕರೀತಾರೆ. ಮನೆಗೆ ಮುಹೂರ್ತ ಮಾಡ್ತಾರಲ್ಲ ಆ ಥರ ಸ್ವಲ್ಪ ಸಿಮಿಲರ್ ಕೈಂಡ್ ಕೂಡ ಇದ್ದಿದ್ದು. ನಂಗೆ ಮಾತ್ರ ಈ ಶಾಸ್ತ್ರ ಮಸ್ತ್ ಇಷ್ಟ ಆಯಿತು. ಇಲ್ಲಿ ಇಬ್ಬರು ಮುತ್ತೈದೆಯರ ಜೊತೆಯಲ್ಲಿ ಈ ಥರ ಅಕ್ಷತೆ ಕಾಳನ್ನ ಹಾಕ್ತಾರೆ ಮದುಮಗಳಿಗೆ. ಕಾಣ್ಲಕ್ಕೆ ನೀವು. ನಾನಂತೂ ಫುಲ್ ಎಕ್ಸೈಟ್ ಆಗಿ ಈ ಶಾಸ್ತ್ರನ ಮಾಡ್ತಿದ್ದಿದ್ದೆ. ಶಾಸ್ತ್ರ ಎಲ್ಲ ಮುಗ್ದ್ರ ಮೇಲೆ ಮಸ್ತ್ ಹಸುವಾಯ್ದಿತ್ತು. ಒಳ್ಳೆ ಬ್ಯಾಟಿಂಗ್ ಕೂಡ ಮಾಡ್ತು. ಈವ್ನಿಂಗ್ ಮೆಹಂದಿ ಪ್ರೋಗ್ರಾಮ್ ಇದ್ದಿತ್ತು. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಹೊಟ್ಟೆ ಹಸಿತಿತ್ತು. ಸೊ ನಿಯರ್ ಬೈ ಇದ್ದದ್ದು ದೋಸಾ ಪಾಯಿಂಟ್ ಹೊಪ್ಪ ಅನ್ಕೊಂಡು ಅಲ್ಲಿಗೆ ಹೋಯಿತು. ಇಲ್ಲಿ ವೆರೈಟಿ ದೋಸೆ ಇದ್ದಿತ್ತು. ನಾವು ಮಸಾಲೆ ದೋಸೆ, ಸೆಟ್ ದೋಸೆ, ಈರುಳ್ಳಿ ದೋಸೆ ಮತ್ತು ಚೌ ಬಾತ್ನ ಕೂಡ ಆರ್ಡ್ರ್ ಮಾಡ್ತು.
ಫುಡ್ ವೈಸ್ ತುಂಬ ಒಳ್ಳೆಯದಿತ್ತು. ನೀವು ಕೂಡ ಯಾರಾದರೂ ಮೈಸೂರಿಗೆ ಹೊರೆ ಈ ಪರ್ಟಿಕ್ಯುಲರ್ ದೋಸಾ ಪಾಯಿಂಟ್ನ ವಿಸಿಟ್ ಮಾಡಿ. ನಾವಿಲ್ಲಿ ಹೊಟ್ಟೆ ತುಂಬ ತಿನ್ಕೊಂಡು ನೆಕ್ಸ್ಟ್ ಮೆಹಂದಿ ಫಂಕ್ಷನ್ನ ಅಟೆಂಡ್ ಮಾಡುವ ಅಂದ್ಕೊಂಡು ಮತ್ತು ಪುನಃ ಅಹಲ್ಯನ ಮನೆಗೆ ಹೋಯ್ತು. ನಾವು ಹೊಪ್ಪತ್ತಿಗೆ ಆಲ್ರೆಡಿ ಬ್ರೈಡಿಗೆ ಮೆಹಂದಿ ಹಚ್ಚೋಕೆ ಸ್ಟಾರ್ಟ್ ಮಾಡಿದ್ದೀರ. ಕಾಣ್ಲಕ್ಕೆ ನಮ್ಮ ಬ್ರೈಡ್ನ ಇಲ್ಲ, ಫುಲ್ ಖುಷಿಯಾಗಿ ಹಚ್ಕೊಂತಿದ್ದಾಳೆ ಮೆಹಂದಿನ. ನೆಕ್ಸ್ಟ್ ಪೋಸ್. ನೆಕ್ಸ್ಟ್ ಪೋಸ್. ಓ ಹಾರ್ಟ್. ನೆಕ್ಸ್ಟ್ ಹಿಂಗೆ ಪೋಸ್. ಸ್ಮಯ ನನಗೆ ಮೆಹಂದಿ ಇಡ್ತೀನಿ ಅಂತ ಮೆಹಂದಿ ಇಡ್ತಿದ್ಲಿ ಇಲ್ಲಿ. ಶೂ. ಆಮೇಲೆ ಇದು ಮೇಲಿರೋದೇನು? ಶೂ ಮೇಲಿರೋದು ಐಫೋನ್. ಬಂತಲ್ವಾ ಕಲರು? ಬಂತು, ಮೆಹಂದಿ ಆಯ್ತು. ಅಷ್ಟೇನಾ? ಸೊ ನೆಕ್ಸ್ಟ್ ನನ್ನ ಟರ್ನ್ ಬಂತು ಮೆಹಂದಿ ಹಚ್ಕಂಕೆ. ನಂಗೆ ಮೆಹಂದಿ ಎಲ್ಲ ಹಾಕ್ಸ್ಕೊಂಬಂದ್ರೆ ಮಸ್ತ್ ಇಷ್ಟ. ಇಲ್ಲ ಅವ್ರು ಕೇಳ್ತಿದ್ದೀರೋ ಅರೇಬಿಕ್ಕಾ ಇಂಡಿಯನ್ ಯಾವ ಸ್ಟೈಲ್ ಬೇಕು ಅನ್ಕೊಂಡು ನಾನು ಅರೇಬಿಕ್ ಅಂದೆ. ಬಿಕಾಸ್ ಅರೇಬಿಕ್ ಬೇಗ ಹತ್ತು ಕಂಪೇರ್ಡ್ ಟು ಇಂಡಿಯನ್ ಸ್ಟೈಲ್. ಸೊ ಅರೇಬಿಕ್ ಅಂತ ನಾನು ಚೂಸ್ ಮಾಡಿದೆ. ಇಲ್ಲಿ ಕಾಣ್ಲಕ್ಕೆ ಮದುಮಗಳ IPL ಇದು ಬಿಗ್ ಫ್ಯಾನ್. ಮೆಹಂದಿ ದಿನನೂ ಬಿಟ್ಟಿಲ್ಲ, ಮೆಹಂದಿ ಹಚ್ಕಂತ IPL ಮ್ಯಾಚ್ ಕಾಣ್ತಿದ್ಲು. ನಂಗೆ ಮೆಹಂದಿ ಹಾಕ್ಸ್ಕೊಂಡ್ ಖುಷಿ, ಬಟ್ ಹಾಕೋದು ಟೈಮಲ್ಲಿ ವೆಯ್ಟ್ ಮಾಡೋದಿತ್ತಲ್ಲ ಅದೊಂಥರ ಕಷ್ಟ. ಸೊ ನಾನಂತೂ ಇಲ್ಲಿ ಕಾಣ್ತಿದ್ದೆ ಎಷ್ಟು ಬೇಗ ನನ್ನ ಬಿಡ್ತಾರೆ ಅನ್ಕೊಂಡು. ಸೊ ಈ ರೀತಿ ಮೆಹಂದಿ ಫಂಕ್ಷನ್ ನಡೀತು. ಇದು ಮದುವೆದು ಫಸ್ಟ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ವ್ಲಾಗ್ ರಿಸೆಪ್ಷನ್, ಮದುವೆ ಮತ್ತು ಬೀಗ್ರೂಟದಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.